ಸುವರ್ಣ. ಮಿಲನ 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 ಮಿಲನ. ಹಲೋ, ನಾನ್ ಕಣಮ್ಮ, ನಿಮ್ಮ ಮಾವ ಮಾತಾಡ್ತಿರೋದು. ಹಲೋ ಮಾವ, ಹೇಗಿದ್ದೀರಾ? ಅತ್ತೆ ಹೇಗಿದ್ದಾರೆ? ನಾವು ಚೆನ್ನಾಗಿದ್ದೀವಿ. ನೀನ್ ಹೇಗಿದ್ದೀಯಾ ಮಗಳೇ? ನಾನು ಆರಾಮಾಗಿದ್ದೀನಿ ಮಾವ. ಪ್ರಾರ್ಥನಾ ಮನೆಯಲ್ಲಿ ಎಲ್ಲ ಸೌಖ್ಯ ತಾನೆ? ಎಲ್ರೂ ಚೆನ್ನಾಗಿದ್ದಾರೆ ಮಾವ. ನಾನಿವತ್ತು ಅಪ್ಪ ಜೊತೆ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ಹೌದಾ ಮಗಳೇ? ಸಂತೋಷಮ್ಮ. ಸ್ಕ್ಯಾನಿಂಗು 3 ಸಲ ಮಾಡಿಸ್ಬೇಕು. ಇದು 2ನೇ ಸಲ. ಇದರಿಂದ ಪಾಪು ಹೇಗ್ ಬೆಳೀತಿದೆ ಅಂತ ಗೊತ್ತಾಗುತ್ತೆ. ನೀನ್ ಅಲ್ಲಿಗೆ ಹೋಗಿದ್ದೆ ಒಳ್ಳೇದಾಯ್ತಮ್ಮ. ಇಂಥದಕ್ಕೆಲ್ಲ ಇಲ್ಲಿರೋದಕ್ಕಿಂತ ನೀನ್ ಅಲ್ಲಿರೋದೇ ವಾಸಿ. ಆರೋಗ್ಯನ ಚೆನ್ನಾಗಿ ನೋಡ್ಕೊಮ್ಮ. ಮಾವ, ಚಿಂತನ, ಈ ಕಂಪ್ಯೂಟರ್ ಆನ್ ಆಗ್ತಾ ಇಲ್ಲಮ್ಮ. ಯಾವ ಗುಂಡಿ ಒತ್ತಬೇಕು? ನೀವೇನು ಯೋಚನೆ ಮಾಡಬೇಡಿ ಮಾವ, ನಾನು ಹೇಳ್ಕೊಡ್ತೀನಿ. ಮಾವ, ಕಂಪ್ಯೂಟರಲ್ಲಿ ಒಂದು ಸಿಲ್ವರ್ ಕಲರ್ ಬಟನ್ ಇರುತ್ತಲ್ಲ, ಅದನ್ನು ಒತ್ತಿ. ಸಿಲ್ವರ್ ಕಲರ್ ಬಟನ್? ಎಲ್ಲಮ್ಮ? ಅಲ್ಲೇ ಇದೆ ನೋಡಿ ಮಾವ. ಹಾ, ಇಲ್ಲಿದೆ ಅಮ್ಮ. ಅದನ್ನು ಒತ್ತಿ. ಆನ್ ಆಯ್ತಾ? ಆಯ್ತಮ್ಮ. ಗುಡ್. ನಾನು ಜ್ಯೋತಿಷ್ಯ ಕಲಿಯುವಾಗ್ಲೂ ಇಷ್ಟು ಗಾಬರಿ ಆಗಿರ್ಲಿಲ್ಲ ಕಣಮ್ಮ. ಮಾವ, ಕಂಪ್ಯೂಟರ್ ಕಲಿಯೋದೇನ್ ಬ್ರಹ್ಮವಿದ್ಯೆನಾ? 1 ವಾರ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರೆ ನೀವು ಈಸಿಯಾಗಿ ಕಲಿತೀರಾ. ಅದೇನಮ್ಮ, ಸದ್ಯಕ್ಕೆ ನನ್ನ ಮಗನಿಗೆ ಒಂದು ಪತ್ರ ಬರೆದ್ರೆ ಸಾಕು ಅನಿಸಿದೆ. ಅಷ್ಟೇ ತಾನೆ? ಪತ್ರ ಬರೆಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆಯ್ತು ಕಣಮ್ಮ. ತುಂಬಾ ಉಪಕಾರ ಆಯ್ತು ಕಣಮ್ಮ. ಮಾವ, ನಿಮ್ ಸೊಸೆ ಹತ್ರ ಏನು ಉಪಕಾರ ಅದು ಇದು ಅಂತೆಲ್ಲ ಮಾತಾಡ್ತೀರಾ? ನಾನು ಅಲ್ಲಿಗೆ ಬಂದ್ಮೇಲೆ ಅಂಜನ್ ಹತ್ರ ಸ್ಕೈಪಲ್ಲಿ ಹೇಗ್ ಮಾತಾಡೋದು ಅಂತ ಹೇಳ್ಕೊಡ್ತೀನಿ. ನೀವ್ ಡೈರೆಕ್ಟ್ ಆಗಿ ಅವನನ್ನ ನೋಡ್ಕೊಂಡು ಮಾತಾಡ್ಬೋದು. ಹಾಗೆ ಹೇಳ್ಕೊಡ್ತೀನಿ. ಈ ವಯಸ್ಸಿನಲ್ಲಿ ರಾಮೇಶ್ವರ ಅದೇನೇನ್ ಕಲಿಸ್ತಾನೋ, ಕಲಿಯೋದಷ್ಟೇ ನಮ್ ಕೆಲ್ಸ. ಸರಿ ಮಾವ, ಹಾಗಾದ್ರೆ ನಾನು ಇಡ್ತೀನಿ. ನೀವು ಅತ್ತೆ ಹುಷಾರು, ಆಯ್ತಾ? ಆಯ್ತು ಕಣಮ್ಮ, ಮತ್ತೆ ಫೋನ್ ಮಾಡ್ತೀನಿ. ಆರೋಗ್ಯ ಜಾಗೃತಿ ಅಮ್ಮ. ಬಾಯ್ ಮಾವ. ಇವತ್ತು ಆಫೀಸ್ಗೆ ಹೋಗ್ತಿದ್ದೀರಾ? ಇಲ್ಲಪ್ಪ, ಇವತ್ತು ಆಫೀಸ್ಗೆ ರಜಾ ಹಾಕೋಣ ಅಂತ ಇದ್ದೀನಿ. ಏನ್ ಪ್ಲಾನ್ಸು ಸಾಹೇಬ್ರದ್ದು? ನಿನ್ನ ಮುದ್ದು ಮಾಡ್ತಾ ಇಡೀ ದಿವಸ ಕಳೆಯೋಣ ಅಂತ ಇದ್ದೀನಿ. ಮಾಡ್ಲಾ ಬೇಡವಾ? ನಿಮ್ ಹೆಂಡತಿ ನಿಮ್ಮದ್ದು, ನನ್ನೇನ್ ಕೇಳ್ತೀರಾ? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆಹಾ, ಕಳ್ಳಿ ಎಷ್ಟು ಚೆನ್ನಾಗಿ ಪರ್ಮಿಷನ್ ಕೊಟ್ಬಿಟ್ಲು. ಹ್ಞೂ, ಮತ್ತೆ ಗಂಡ ಆಫೀಸಿಗೆ ರಜಾ ಹಾಕಿ ಮುದ್ದು ಮಾಡ್ತಾನೆ ಅಂದ್ರೆ ಯಾವ ಹೆಂಡತಿ ತಾನೇ ಬೇಡ ಅಂತಾಳೆ? ಶುರು ಮಾಡೋಣವಾ? ಎಲ್ಲಿಂದ ಶುರು ಮಾಡಲಿ? ಏನ್ ಸಾಹೇಬ್ರು ಫುಲ್ ಮೂಡಲ್ಲಿರೋ ಹಾಗಿದೆ. ನಾನು ಮಾತ್ರನಾ? ನೀನಿಲ್ವಾ? ಆಫೀಸಲ್ಲಿ ತುಂಬಾ ಕೆಲಸ ಅಂತಿದ್ರಿ.
ಕೆಲಸ ಏನು ದಿನ ಆಗಲೂ ಇರುತ್ತೆ. ಆದರೆ ಇಂಥ ಟೈಮು ದಿನ ಬರಲ್ವಲ್ಲ. ದಿನ ಬರುತ್ತೆ, ಮೊದಲು ಆಫೀಸ್ಗೆ ಹೋಗಿ. ಇಂಥ ಟೈಮ್ ದಿನ ಬರುತ್ತೆ ಅನ್ನೋದಾದರೆ ನಾನು ದಿನ ಆಗಲೂ ಆಫೀಸಿಗೆ ರಜೆ ಹಾಕ್ತೀನಿ. ಹಾಗಾದ್ರೆ ನೀವು ಕೆಲಸ ಮಾಡದೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಂತ ಆಯ್ತು. ಬೀದಿಗೆ ಬಂದ್ರೇನಂತೆ, ಅಲ್ಲೂ ಇದೇ ಥರ ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಆಯಿತು. ಯಾಕೋ ಇದು ಜಾಸ್ತಿ ಆಯ್ತು. ಹೌದಾ, ಸರಿ ಬಿಡು, ನಾನು ಆಫೀಸ್ಗೆ ಹೋಗ್ತೀನಿ. ಹೋಗ್ಲೇಬೇಕಾ? ನೀನೇ ತಾನೇ ಹೇಳಿದ್ದು ಆಫೀಸಲ್ಲಿ ತುಂಬ ಕೆಲಸ ಇದೆ ಅಂತ. ಒಳ್ಳೇದಾಯ್ತು ಬಿಡು. ಹೋಗಿ ಹೋಗಿ, ಆಫೀಸ್ಗಾದ್ರೂ ಹೋಗಿ, ಎಲ್ಲಿಗಾದ್ರೂ ಹೋಗಿ. ಈ ನನ್ನ ಮುದ್ದಾದ ಹೆಂಡತಿ ಮುಂದೆ ಆಫೀಸು ಕೆಲಸ ಎಲ್ಲ ಯಾವ ಲೆಕ್ಕ? ಥ್ಯಾಂಕ್ಸ್ ರೀ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಮನಸ್ಸನ್ನ. ಐ ಲವ್ ಯು. ನಮ್ದು ಅದೇ. ಅದೇ ಅಂದರೆ ಹೋಗಿಪ್ಪ. ರೀ ಬಿಡಿ, ಅರ್ಥ ಬರ್ತಿದ್ದಾಳೆ. ಬರಲಿ ಬಿಡು, ಅಪ್ಪ ಅಮ್ಮ ಹೇಗೆ ಮುದ್ದು ಮಾಡ್ತಾರೆ ಅಂತ ಅವಳಿಗೂ ಗೊತ್ತಾಗತ್ತೆ. ತು ಪೋಲಿ ಬಿಡ್ರಿ. ಅಪ್ಪ ತಿಂಡಿಗೆ ಬರ್ಬೇಕಂತೆ. ಯಾಕೆ ನನ್ನ ಕಂದಂಗೆ ಬೇಜಾರು? ಅಮ್ಮ ಯಾಕೆ ಈಗ ಒಂಥರ ಇರ್ತಾಳೆ? ಹಾಗೆಲ್ಲ ಏನೂ ಇಲ್ಲ ಕಂದ. ಇಲ್ಲಪ್ಪ, ನೀವು ಸರಿಯಾಗಿ ನೋಡಿಲ್ಲ. ಅದು ಅಮ್ಮ ಜಾಗಿಂಗ್ ಡ್ರೆಸ್ ಹಾಕೊಂಡಿದ್ಲಲ್ಲ, ಅದಕ್ಕೆ ನಿನ್ಗೆ ಹಾಗನ್ಸಿದೆ ಅಷ್ಟೇ. ಅಮ್ಮಂಗೆ ಏನೂ ಆಗಿಲ್ಲ ಪುಟ್ಟ, ಅಮ್ಮ ಮೊದಲಿನಾಗೆ ಇದ್ದಾಳೆ. ಅಮ್ಮ ಯಾಕೆ ಮೊದಲಿನ ಥರ ನನ್ನ ಹತ್ರ ಮಾತಾಡಲ್ಲ? ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆಯಾ? ನಮ್ಮಂಗೆ ನನಗಿಂತ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಕಂದ. ಅವಳಿಗೇನೂ ಆಗಿಲ್ಲ. ನಿಜವಾಗ್ಲೂ? ಹ್ಞೂ ಕಣೋ, ನಾವು ಅವಳ ಜೊತೆ ಇದ್ದಷ್ಟು ಅವಳು ಹೆಚ್ಚು ಖುಷಿಯಾಗಿರ್ತಾಳೆ. ಸೊ ನೀನು ಯಾವತ್ತೂ ಅಮ್ಮನ ಬಿಟ್ಟು ಹೋಗಬಾರ್ದು. ಇಲ್ಲಪ್ಪ, ನಾನು ಅಮ್ಮನ ಬಿಟ್ಟು ದೂರ ಹೋಗಲ್ಲ. ನಿಜವಾಗ್ಲೂ? ನಿಜವಾಗ್ಲೂ. ಗುಡ್ ಗರ್ಲ್. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಬಾ ಹೋಗಿ ತಿಂಡಿ ತಿನ್ನೋಣ. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದ್ರಾ? ಹಾಂ ಡಾಕ್ಟರ್, ರಿಪೋರ್ಟ್ಸ್ ಇಲ್ಲಿದೆ. ಹಾಂ. ಸಿಸ್ಟರ್, ಸಿಸ್ಟರ್, ಎಷ್ಟು ಡಾಕ್ಟರ್? ಇವ್ರ ಪಲ್ಸ್ ರೇಟು ಮತ್ತು ಬಿ ಪಿನ ಚೆಕ್ ಮಾಡಿ ಬರ್ಕೊಂಡು ಬನ್ನಿ. ಓಕೆ ಡಾಕ್ಟರ್, ಬನ್ನಿಮ್ಮ. ಅಶ್ವಥ್ ಅವರೇ, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ. ಯಾಕೆ ಡಾಕ್ಟ್ರೆ, ಏನಾಯ್ತು? ಅದು ಚಿಂತನ ಗರ್ಭದಲ್ಲಿರೋ ಮಗುಗೆ ಇನ್ನೂ ಪೂರ್ತಿಯಾಗಿ ಬ್ರೈನ್ ಡೆವಲಪ್ ಆಗಿಲ್ಲ. ಅಯ್ಯೋ ರಾಮೇಶ್ವರ, ಈಗ ಏನು ಮಾಡೋದು ಡಾಕ್ಟರ್? ಟೆನ್ಷನ್ ಮಾಡ್ಕೋಬೇಡಿ, ಕೆಲವೊಂದ್ಸಲ ಹೀಗಾಗುತ್ತೆ. ಆದರೆ ನಿಧಾನವಾಗಿ ಬ್ರೈನ್ ಡೆವಲಪ್ ಆಗಿರುವಂಥ ಎಷ್ಟೊಂದು ಕೇಸಸ್ಗಳಿವೆ. ಇದಕ್ಕೆ ಏನು ಪರಿಹಾರ ಇಲ್ವಾ? ಇದಕ್ಕೆ ಪರಿಹಾರ ಏನೂ ಇಲ್ಲ. ಇಂಥ ಸಮಯದಲ್ಲಿ ಪ್ರೀಮೆಚ್ಯೂರ್ ಡೆಲಿವರಿ ಆಗುವಂಥ ಬಹಳಷ್ಟು ಚಾನ್ಸಸ್ಗಳಿರುತ್ತವೆ. ತಂದೆಯಾಗಿ ನೀವು ಇಂಥ ಸಂದರ್ಭದಲ್ಲಿ ಧೈರ್ಯ ತಂದ್ಕೊಳ್ಬೇಕು. ಈ ವಿಷಯ ಚಿಂತನೆಗೂ ಗೊತ್ತಿರೋದು ಒಳ್ಳೆಯದು. ಆಗ ಇನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿರಬಹುದು ಅಷ್ಟೇ. ಡಾಕ್ಟ್ರೆ,
ಈಗಲೇ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ವಾ? ತುಂಬ ಪ್ರಾಬ್ಲಮ್ ಇದ್ದರೆ ಯೂಶ್ವಲಿ ಗರ್ಭದಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ, ಆದರೆ ಚಿಂತನಾಗೆ ಅದರ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಮಗುಗೆ ಬ್ರೈನ್ ಡೆವಲಪ್ ಆಗೋ ಬಹಳಷ್ಟು ಚಾನ್ಸಸ್ ಇವೆ. ಸರಿ ಡಾಕ್ಟ್ರೆ, ಹಾಗಾದರೆ ಮನೇಲಿದ್ದಾಗ ಆದಷ್ಟು ಕಾಳಜಿ ವಹಿಸ್ತೀವಿ. ವೆರಿ ಗುಡ್. ಇನ್ನೊಂದು ವಿಷಯ, ಯಾವುದೇ ಟೈಮಲ್ಲೂ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗೋ ಚಾನ್ಸಸ್ ಇವೆ. ಅದ್ರ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಆಯಿತು ಡಾಕ್ಟ್ರೆ, ತುಂಬ ಥ್ಯಾಂಕ್ಸ್. ಇಟ್ಸ್ ಮೈ ಡ್ಯೂಟಿ, ನೋ ಫಾರ್ಮಾಲಿಟೀಸ್. ಇವತ್ತು ಆಫೀಸಿಗೆ ಹೋಗಿಲ್ವಾ? ಇಲ್ಲ ಡ್ಯಾಡ್. ಯಾಕೆ, ಏನಾಯ್ತು? ಏನೂ ಆಗಿಲ್ಲ. ಇವತ್ತು ಹೋಗಿಲ್ಲ ಅಷ್ಟೇ, ನಾಳೆ ಹೋಗ್ತೀನಿ. ನಿನ್ನ ಹತ್ರ ಅರ್ಥನ ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳಿ? ಅವಳನ್ನ ಸ್ಕೂಲಿಗೆ ಸೇರಿಸೋ ಯೋಚನೆ ಇದೆಯೋ ಇಲ್ವೋ? ಈ ಡೌಟ್ ಯಾಕೆ ಬಂತು ನಿಮಗೆ? ಡೌಟ್ ಬರದೆ ಇನ್ನೇನಾಗುತ್ತೆ? ಆಲ್ರೆಡಿ ಅವಳದ್ದು 1 ವರ್ಷ ಸ್ಕೂಲ್ ವೇಸ್ಟ್ ಆಯಿತು. ಈಗಲೂ ಅಡ್ಮಿಷನ್ ಮಾಡ್ತಿದ್ರೆ ಇನ್ನೊಂದು ವರ್ಷ ಹೋಗುತ್ತೆ. ಈಗ ಆಲ್ರೆಡಿ ಸಂಜೆ ಆಗಿದೆ, ನಾಳೆ ಅಡ್ಮಿಷನ್ ಮಾಡಿಸ್ತೀನಿ. ಏನು ಸಂಜೆ ಇವನು ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಅವನ ಬಿಹೇವಿಯರ್ ನೆನೆಸ್ಕೊಂಡ್ರೆ ನನಗೆ ಹುಚ್ಚೆ ಹಿಡಿಯುತ್ತೆ. ಸ್ಕೂಲಲ್ಲಿ 1 ಮಾರ್ಕ್ ಕ್ವಶನ್ಗೆ ಆನ್ಸರ್ ಮಾಡ್ತಾನಲ್ಲ, ಆ ಥರ ಆನ್ಸರ್ ಮಾಡ್ತಾ ಇದ್ದಾನೆ. ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟು ನನಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಇದ್ದಾನೆ. ಹೀಗೆ ಆದರೆ ಹೇಗೆ ಸಂಜಯ್? ನನಗೂ ಏನು ಹೊಳಿತಾ ಇಲ್ಲ. ಈಗ ಹೇಗಿದ್ರು ಅಶೋಕ್ ಬರ್ತಾನಲ್ಲ, ಕೂತ್ಕೊಂಡು ಮಾತಾಡಿ ಎಲ್ಲ ಬಗೆಹರಿಸೋಣ. ಬಂದ್ರು ಅನ್ಸುತ್ತೆ. ಚಿಕ್ಕಿ ಬಂದ್ಲು, ಚಿಕ್ಕಿ ಬಂದ್ಲು, ಯೇ ಚಿಕ್ಕಿ ಬಂದ್ಲು, ಚಿಕ್ಕಿ ಬಂದ್ಲು, ಯೇ ಚಿಕ್ಕಿ ಚಿಕ್ಕಿ ಪಾಪು ಫೋಟೋ ತೋರಿಸಿ ಚಿಕ್ಕಿ. ಮಿಲನ 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 ಚಿಕ್ಕಿ ಚಿಕ್ಕಿ ಪಾಪು ಫೋಟೋ ತೋರಿಸಿ ಚಿಕ್ಕಿ. ಏನು ಚಿಂತನ? ಸ್ಕ್ಯಾನಿಂಗ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತು ಮಾವ. ಚಿಕ್ಕಿ ಬೇಗ ತೋರಿಸು ಚಿಕ್ಕಿ. ಅದು ಪಾಪು ಫೋಟೋ ಡಾಕ್ಟರ್ ಕೊಟ್ಟಿಲ್ಲ ಕಂದ. ಹಂಗ? ಹ್ಞೂ ಕಣೆ, ಹಂಗೆ. ಸಾರಿ. ಫೋಟೋ ಕೊಟ್ಟಿಲ್ಲ ಅಂದ್ರೆ ಏನಂತೆ? ಈಗ DVD ಕೊಟ್ಟಿದ್ದಾರೆ, ಇದರಲ್ಲಿ ನನ್ನ ಪಾಪು ಹೇಗಿದೆ ಅಂತ ನೋಡ್ಬೋದು. ಹಂಗ? ನಿಜವಾಗ್ಲು? ನಿಜವಾಗ್ಲು? ಇದರಲ್ಲಿ ಪಾಪು ಹೇಗೆ ಓಡಾಡುತ್ತೆ ಅಂತಾನು ನೋಡ್ಬೋದು, ಗೊತ್ತಾ? ತೋರ್ಸು ಮತ್ತೆ. ಅದಕ್ಕೆ ಲ್ಯಾಪ್ಟಾಪ್ ಬೇಕು ಕಣೆ. ಅಪ್ಪ, ನನಗೆ ನಿಮ್ ಲ್ಯಾಪ್ಟಾಪ್ ಬೇಕಿತ್ತು. ನನ್ನ ಕಂದಂಗೆ ಲ್ಯಾಪ್ಟಾಪ್ ಯಾಕೆ ಬೇಕಂತೆ? ಚಿಕ್ಕಿ ಮಗು ನೋಡಕ್ ಬೇಕು. ಅದು ಭಾವ, ಸ್ಕ್ಯಾನಿಂಗ್ DVD ಕೊಟ್ಟಿದ್ದಾರೆ ಡಾಕ್ಟರು, ಅದನ್ನ ನೋಡ್ಬೇಕಿತ್ತು. ಲ್ಯಾಪ್ಟಾಪು ಯಾಕೆ ಭಾವ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ವಾ? ಅಥವಾ ಆಫೀಸ್ದು ಏನಾದರೂ ಕಾನ್ಫಿಡೆನ್ಷಿಯಲ್ ವಿಷಯ ಇದೆ ಅಂತನಾ? ಚೇಚೆ, ಹಾಗೆಲ್ಲ ಏನಿಲ್ಲ ಚಿಂತನ. ನನಗೆ ಒಂದು 10 ನಿಮಿಷ ಟೈಮ್ ಕೊಡು. ಹಾಂ, ಬೇಗ ತಂದ್ಕೊಡಿ ಅಪ್ಪ, ನಾನು ಚಿಕ್ಕಿ ಮಗು ನೋಡ್ಬೇಕು. ಓಕೆ ಕಂದ. ನಾನು ಬರ್ಲಾ? ಬೇಡಮ್ಮ, ನೀನು ಚಿಕ್ಕಿ ಜೊತೆ ಮಾತಾಡ್ತಾ ಇರೋ, ನಾನು ಅಷ್ಟು ತಂದು ಕೊಡ್ತೀನಿ. ಹಾಂ, ಓಕೆ, ಬೇಗ.
ಯಾರಾದರೂ ಬರೋಕ್ ಮುಂಚೆ ಪ್ರಾರ್ಥನಾ ಕಾಯಿಲೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನೆಲ್ಲ ಕಾಪಿ ಮಾಡಬೇಕು. ಪೆನ್ ಡ್ರೈವ್ ಹಾಕಿದ್ರೆ ಸೇಫ್. ಏನ್ ಮಾಡ್ತಿದ್ದೀರಾ? ನನ್ಗೊಂಚೂರು ಲ್ಯಾಪ್ಟಾಪ್ ಕೊಡ್ತೀರಾ? ಆಮೇಲೆ ಕೊಡ್ತೀನಿ. ನನ್ಗೀಗ್ಲೇ ಬೇಕು. ಅಂಥದ್ದೇನಿದೆ ಈ ಲ್ಯಾಪ್ಟಾಪಲ್ಲಿ? ಅದು ನನ್ನ ಹತ್ರನೇ ಮುಚ್ಚಿಡ್ತೀರಾ? ಏನಿದೆ ಈ ಲ್ಯಾಪ್ಟಾಪಲ್ಲಿ? ಪ್ರಾರ್ಥನೆ ಈಗ ಹತ್ರ ಬಂದ್ರೆ ಏನಪ್ಪ ಮಾಡೋದು? ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಇನ್ನೇನಿರತ್ತೆ, ಆಫೀಸ್ ಫೈಲ್ಸ್ ಇರತ್ತೆ ಅಷ್ಟೇ. ಅದನ್ ಬಿಟ್ಟು ಇನ್ನೇನೋ ಇದೆ. ಎಲ್ ಬಚ್ಚಿಟ್ಟಿದ್ದೀರಾ? ನಿಜ ಹೇಳಿ. ಮಿಲನ 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 ಮಿಲನ. ಎಲ್ ಬಚ್ಚಿಟ್ಟಿದ್ದೀರಾ? ನಿಜ ಹೇಳಿ. ಏನು? ಗಾಬರಿ ಆಗ್ಬಿಟ್ರಾ? ನಾನ್ ಕೇಳಿದ್ದು ನಿಮ್ ಮುದ್ದಾದ ಹೆಂಡತಿ ಫೋಟೋಗಳನ್ನೆಲ್ಲ ಎಲ್ ಬಚ್ಚಿಟ್ಟಿದ್ದೀರಾ ಅಂತ. ನಾನು ಯಾಕೆ ಹೇಳಬೇಕು? ಅದು ನನ್ನ ಹೆಂಡತಿ ಫೋಟೋ. ರೀ ತೋರಿಸ್ರಿ ಪ್ಲೀಸ್. ಇಲ್ಲಿ ನನ್ನ ಹೃದಯ ತುಂಬ ನಿನ್ನ ಫೋಟೋಗಳೇ ಇದೆ. ನೋಡ್ತೀಯಾ? ನಾನು ತುಂಬಾ ಅದೃಷ್ಟವಂತೆ ರೀ. ನಿನಗಿಂತ ನಾನು ಅದೃಷ್ಟವಂತ. ನಾನಾಗಿ ನಾನೇ ಹುಡುಕಿದಿದ್ರೆ ನೀನು ಸಿಗ್ತಾನೆ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹುಡುಕಿದಕ್ಕೆ ಸರಿ ಹೋಯ್ತು ನೋಡು. ಇಲ್ಲ ಅಂದಿದ್ರೆ ಅಷ್ಟರಲ್ಲೇ ಜಸ್ಟ್ ಮಿಸ್ ಆಗ್ಬಿಡ್ತಾ ಇದ್ದೆ. ಅಯ್ಯೋ, ನಾನು ಬಂದ ವಿಷಯನೇ ಮರೆತ್ಬಿಟ್ಟೆ. ಕ್ಲಿನಿಕ್ಕಿಂದ ಚಿಂತನ ಬಂದ್ಲು. ಹೌದಾ? ಸ್ಕ್ಯಾನಿಂಗ್ ಮಾಡಿಸಿ ಮಗುವಿನ DVD ತಂದಿಯಾಳೆ. ಅದು ನೋಡೋಕ್ಕೆ ಲ್ಯಾಪ್ಟಾಪ್ ತಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ. ನಡಿ, ಅವರೆಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ. ಮೊದಲೇ ಹೇಳಬೇಕು ತಾನೆ. ಬನ್ನಿ ಹೋಗೋಣ. ನಿನ್ ಮಗು ಹೇಗಿದೆ ಚಿಂತು? ಮಗು ಆರೋಗ್ಯವಾಗಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟ್ರು ಅಪ್ಪ ಹತ್ರ ಹೇಳಿದ್ರು. ಹೆರಿಗೆ ಆರಾಮಾಗಾದ್ರೆ ಸಾಕು ಬಿಡು. ಅಮ್ಮ, ನೀನ್ ಚಿಕ್ಕಿ ಹತ್ರ ಆಮೇಲೆ ಮಾತಾಡ್ಕೋ. ನಾನು ಫಸ್ಟ್ ಚಿಕ್ಕಿ ಮಗು ನೋಡ್ಬೇಕು. ಕೈ ಕಟ್ ಬಾಯಿ ಮುಚ್ಚ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನನ್ ಕಂದ. ಅಪ್ಪ, ಬೇಗ ತೋರಿಸಿ. 2 ಸೆಕೆಂಡ್ ಕಂದ. ಚಿಂತನ DVD ಕೊಡು.